ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾರತೀಯ ಯುವಜನತೆ, ನೀವು ನನಗೆ ಒಂದು ಹನಿ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ಎಂದು ಈ ಕ್ರಾಂತಿಕಾರಿ ವಾಕ್ಯವನ್ನು ಸ್ವಾತಂತ್ರ್ಯ ಹೋರಾಟಗಾರರ ಎದೆಯಲ್ಲಿ ಕಿಚ್ಚು ಎಬ್ಬಿಸಿದ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರ ಮತ್ತಾರೂ ಅಲ್ಲ, ಅವರೇ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜನಿಸಿದ್ದು ಒಡಿಸ್ಸಾದ ಕಟಕ್ನ ಒಂದು ಬಂಗಾಳಿ ಕುಟುಂಬದಲ್ಲಿ. ತಂದೆ ಜಾನಕಿನಾಥ್ ಮತ್ತು ತಾಯಿ ಪ್ರಭಾದೇವಿಯವರ 9ನೇ ಮಗನಾಗಿ ಜನವರಿ 23, 1897ರಲ್ಲಿ ಹುಟ್ಟಿದರು. ತಂದೆ ವೃತ್ತಿಯಿಂದ ವಕೀಲರಿದ್ದ ಕಾರಣ ಇವರ ಶಿಕ್ಷಣಕ್ಕೆ ಯಾವುದೇ ಕೊರತೆಗಳು ಆಗಲಿಲ್ಲ. 1918ರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ BA ಪದವಿ ಪಡೆದುಕೊಂಡರು. 1920ರಲ್ಲಿ ICS ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಎಂಬ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಪಡೆದು ಉತ್ತೀರ್ಣರಾದರು. ಆಗಿನ ಬ್ರಿಟಿಷ್ ಸರ್ಕಾರ ಇವರಿಗೆ ಸರ್ಕಾರಿ ನೌಕರಿ ಮಾಡಿಕೊಡುವ ಅವಕಾಶ ಕೂಡ ಮಾಡಿಕೊಟ್ಟಿತ್ತು. ಬೇರೆ ಯಾರಾದರೂ ಆಗಿದ್ದರೂ ಬ್ರಿಟಿಷರು ಹೇಳಿದ ಹಾಗೆ ಮಾಡಿ ಐಷಾರಾಮಿ ಜೀವನ ಮಾಡುತ್ತಿದ್ದರೋ ಏನೋ. ಆದರೆ ನೇತಾಜಿಯವರ ಕನಸು ಸ್ವತಂತ್ರ ಭಾರತವನ್ನು ನೋಡುವುದಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ ಬೋಸರು 1930ರಲ್ಲಿ ಕೋಲ್ಕತ್ತಾದ ಮೇಯರ್ ಕೂಡ ಆಗುತ್ತಾರೆ. 1933ರಲ್ಲಿ ಚಿಕಿತ್ಸೆಗಾಗಿ ಯುರೋಪ್ಗೆ ತೆರಳುತ್ತಾರೆ. 1937ರಲ್ಲಿ ಮರಳಿ ಭಾರತಕ್ಕೆ ಬಂದ ಬೋಸರು 1938ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದರು. 1939ರಲ್ಲಿ 2ನೇ ಬಾರಿಗೆ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷರಾದರು. ಆದರೆ ಇದರಿಂದ ಸ್ವಾತಂತ್ರ್ಯದ ಕನಸು ನನಸಾಗುವುದಿಲ್ಲ ಎಂದು ಅರಿತ ಸುಭಾಷರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೇಶದ ಹೊರಗಡೆ ಇದ್ದುಕೊಂಡು ದೇಶಕ್ಕೆ ದುಡಿಯುವ ಸಂಕಲ್ಪ ಮಾಡುತ್ತಾರೆ. 1941ರಲ್ಲಿ 2ನೇ ಮಹಾಯುದ್ಧ ನಡೆಯುವ ಸಂದರ್ಭದಲ್ಲಿ ಜರ್ಮನಿಗೆ ಹೋಗಿ ಹಿಟ್ಲರನ್ನು ಭೇಟಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸೈನ್ಯದ ಸಹಾಯ ಕೇಳಿದರು. ಅದಕ್ಕೆ ಹಿಟ್ಲರ್ ಕೂಡ ಒಪ್ಪಿದ. ಆ ಸೈನ್ಯವನ್ನೇ ನೇತಾಜಿಯವರು ಆಜಾದ್ ಹಿಂದ್ ಫೌಜ್ ಎಂದು ಕರೆದರು, ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ. ಮುಂದೆ ಮಲೇಷಿಯಾಗೆ ತೆರಳಿ ಅಲ್ಲಿ ಬಂಧಿತರಾಗಿದ್ದ ಭಾರತೀಯರನ್ನು ಬಿಡುಗಡೆಗೊಳಿಸಿ ಅವರಲ್ಲಿ ಸ್ವರಾಜ್ಯದ ಕಿಚ್ಚು ಹಚ್ಚಿ ಬ್ರಿಟಿಷರ ವಶದಲ್ಲಿದ್ದ ಅಂಡಮಾನ್ ಹಾಗೂ ನಿಕೋಬಾರ್ ಎಂಬ ದ್ವೀಪವನ್ನು ವಶಪಡಿಸಿಕೊಂಡು ಭಾರತದ ಪತಾಕೆಯನ್ನು ಹಾರಿಸಿದರು. ಅಲ್ಲಿಂದ ಮಂಚೂರಿಯಾಗೆ ಹೋಗಿ ಸೋವಿಯತ್ ಅಧಿಕಾರಿಗಳನ್ನು ಭೇಟಿ ಮಾಡುವ ಉದ್ದೇಶ ಹೊಂದಿದ್ದ ಸುಭಾಷರು ಆಗಸ್ಟ್ 18, 1945ರಂದು ವಿಯತ್ನಾಂನ ಸೈಗಾನ್ ವಿಮಾನ ನಿಲ್ದಾಣದಿಂದ ವಿಮಾನವೇರಿದ ನೇತಾಜಿ ತೈಪೇಗೆ ತಲುಪಿ ತೈಪೇಯಿಂದ ಮಂಚೂರಿಯಾಗೆ ಹೊರಡುವ ವಿಮಾನ ಅಪಘಾತಕ್ಕೆ ಒಳಗಾಯಿತು. ಅದರಲ್ಲಿ ನೇತಾಜಿಯವರು ಇದ್ದರು ಎಂದು ಹೇಳುತ್ತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ರವರ ಮರಣದ ಬಗ್ಗೆ ಸಾಕಷ್ಟು ಅನುಮಾನಗಳು ಈಗಲೂ ಹಾಗೆ ಉಳಿದುಕೊಂಡಿವೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ ವೀಕ್ಷಕರೇ. ಈಗ ನಾನು ನಿಮಗೆ ಕೊಟ್ಟಿರುವ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದರೆ ಇಂತಹ ವಿಡಿಯೋಗಳನ್ನು ಮಾಡಲು ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.